ಕೆಲವು ಒತ್ತಾಯಗಳನ್ನೇ ಈಗ ಮಾಡಿದ್ದಾರೆ. ಯಾವುದಾದ್ರು ಯೂನಿವರ್ಸಿಟಿಗೆ ವಾಲ್ಮೀಕಿ ಅವರ ಹೆಸರಿಡಿ ಅಂತಕ್ಕಂಥ ಮಾತು ಅದನ್ನು ನೋಡ್ತೀವಿ. ಯಾವುದು ಯೂನಿವರ್ಸಿಟಿಗೆ ಹೆಸರಿಲ್ಲ ಅದನ್ನು ಇಡ್ತಕ್ಕಂಥ ಪ್ರಯತ್ನ ಮಾಡೋಣ. ಆಮೇಲೆ ಬ್ಯಾಕ್ಲಾಗ್ ಹುದ್ದೆಗಳನ್ನೆಲ್ಲ ಈಗಾಗಲೇ ನಾನು ಹೇಳಿದ್ದೇನೆ, ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ಬೇರೆ ಇಲಾಖೆಗಳಿಗೆ ಹೇಳಿದ್ದೇನೆ. ಬ್ಯಾಕ್ಲಾಗ್ SC ST ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕು, ಅದು ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೀವಿ. ಇವತ್ತು ಬಹಳ ಸಂತೋಷ, ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನಾಗಮೋಹನ್ ದಾಸ್ ಆಯೋಗ ರಚನೆ ಆಗಬೇಕು ಅಂತೇಳಿ ನಾವು ಕೂಡ ಒತ್ತಾಯ ಮಾಡಿದ್ದು. ಸ್ವಾಮೀಜಿಯವರು ಪಾಪ ಅದರ ಅನುಷ್ಠಾನಕ್ಕೆ 138 ದಿನ ಅಲ್ಲ 158 ದಿನ 158 ದಿನ 258 ದಿನ 257 ಓಕೆ, ಏನೋ ಒಂದು ದಿನ ಹೆಚ್ಚು ಕಡಿಮೆ ಇರ್ಲಿ ಬಿಡಪ್ಪ. 157 ದಿನ ಧರಣ ಮಾಡಿದ್ರು. ನಾನು ಒಂದು 2 ಸಾರಿ ಹೋಗಿದ್ದೆ, ಭೇಟಿ ಮಾಡಕ್ಕೆ ಹೋಗಿದ್ದೆ. ಆಗ ಪಾಪ ಇವತ್ತೇನಾದರೂ ನಿಮಗೆ 7% ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಸಿಕ್ಕಿದ್ರೆ ಅದಕ್ಕೆ ಸ್ವಾಮೀಜಿಯವ್ರ ಕಾರಣ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿಯವರು ಅಷ್ಟು ದೀರ್ಘಕಾಲ 157 ದಿನ 257 ದಿನ 257 ದಿನ ಸಾರಿ ನಿಮಗ್ ಗೊತ್ತಾಗಿದ್ರೆ ಸಾಕು ಅಷ್ಟೇ. ನನಗೆ ಸ್ವಲ್ಪ ಮರ್ತೋದ್ರೂ ಪರವಾಗಿಲ್ಲ, ನಿಮಗ್ ಗೊತ್ತಾಗಬೇಕು. ಸ್ವಾಮೀಜಿಯವರು 257 ದಿನ ಪ್ರತಿಭಟನೆಯನ್ನು ಮಾಡಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ. ಅವ್ರು ಮಾಡದೆ ಹೋಗಿದ್ರೆ ಬಹುಶಃ ಸರ್ಕಾರ ಬಗ್ತಾ ಇರಲಿಲ್ಲ. ನಾನು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅನೇಕ ಸಾರಿ ಇದನ್ನು ಪ್ರಸ್ತಾಪ ಮಾಡಿದೆ. ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ಸೇರಿದಂಥ ಪರಿಶಿಷ್ಟ ಜಾತಿಗೆ ಸೇರಿದಂಥ ಎಲ್ಲ ಶಾಸಕರುಗಳು ಕೂಡ ಪ್ರತಿಭಟನೆಯನ್ನು ಮಾಡಿದ್ರು, ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ರು. ಆದರೂ ಜಪ್ಪಯ್ಯ ಅಂದ್ರು ಬಗ್ಲಿಲ್ಲ. ಆದರೆ ಸ್ವಾಮೀಜಿಯವರು 257 ದಿನ ಧರಣ ಕೂತ್ಕೊಂಡ್ರಲ್ಲ, ಅದಕ್ಕೆ ಬಗ್ಲೇಬೇಕಾದ ಪರಿಸ್ಥಿತಿ ನಿರ್ಮಾಣ.